ಇದುವರೆಗೂ ಕಲಾಂರವರ ಬಾಲ್ಯ, ಶಾಲಾ ಕಾಲೇಜಿನ ದಿನಗಳು, ಮೊದಲನೆಯ ಕೆಲಸ, ಅದರ ಅನುಭವ, ಭಾರತದ ಬಾಹ್ಯಾಕಾಶದ ಇತಿಹಾಸ, ವಿಕ್ರಮ್ ಸಾರಾಭಾಯಿಯವರ ಒಡನಾಟ, ಈ ದೇಶಕ್ಕೆ ಅವರು ಕೊಟ್ಟ ಕೊಡುಗೆಗಳು, ರಾಕೆಟ್ ತಂತ್ರಜ್ಞಾನ, ಉಡ್ಡಯನ ಇವೆಲ್ಲವನ್ನೂ ಸವಿಸ್ತಾರವಾಗಿ ಕೇಳಿದ್ದೇವೆ. ಇಷ್ಟೂ ಕಥೆಯನ್ನು ತಾವು ಪ್ರತಿ ವಾರವೂ ತಪ್ಪದೆ ಕೇಳಿದ್ದೀರಿ. ಈ ಅಧ್ಯಾಯದೊಂದಿಗೆ ನಿಮ್ಮ ಮೆದುಳಿಗೆ ಸ್ವಲ್ಪ ಕಸರತ್ತು ಕೊಡುವ ಪ್ರಯತ್ನ ಮಾಡಿದ್ದೇವೆ. ಈ ಅಧ್ಯಾಯದೊಂದಿಗೆ 3 ಪ್ರಶ್ನೆಗಳನ್ನು ನಾವು ನಿಮಗೆ ಕೇಳಲಿದ್ದೇವೆ. ಇದಕ್ಕೆ ಉತ್ತರವಾಗಿ ಕಮೆಂಟ್ಸ್ನಲ್ಲಿ ನಿಮ್ಮ ಉತ್ತರಗಳನ್ನು ನಮಗೆ ತಿಳಿಸಿ. ನಿಮ್ಮ ಮೆದುಳಿಗೆ ಕಸರತ್ತು ಪ್ರಶ್ನೆ 1. ಕಲಾಂರವರು ಹುಟ್ಟಿದ ದಿನಾಂಕ ಹಾಗೂ ಯಾವ ಊರಿನಲ್ಲಿ ಜನಿಸಿದರು? ನಾನು SLV 3ರ ಯೋಜನೆಯ ಆಡಳಿತ ಚುಕ್ಕಾಣಿ ಹಿಡಿದೊಡನೆ ವಿವಿಧ ಕಾರ್ಯಭಾರಗಳ ಒತ್ತಡದಿಂದ ಸಮಯ ನಿರ್ವಹಣೆ ಕಷ್ಟವಾಗತೊಡಗಿತು. ಸಮಿತಿಯ ಕೆಲಸ, ಪರಿಕರ ಖರೀದಿ, ಪತ್ರ ವ್ಯವಹಾರ, ಪರಿವೀಕ್ಷಣೆ, ವರದಿ ನೀಡಿಕೆ ಹಾಗೂ 10 ಹಲವು ವಿಷಯಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವುದು ಇತ್ಯಾದಿಯಾಗಿ ಸಾಗಿತ್ತು ನನ್ನ ಕೆಲಸಗಳು. ನನ್ನ ಮುಂಜಾನೆಯ ದಿನಚರಿ ಹೀಗಿತ್ತು. ವಾಸವಾಗಿದ್ದ ಹೋಟೆಲ್ನಿಂದ 2 ಕಿಲೋಮೀಟರ್ ಸುತ್ತು ಹೊಡೆಯುವುದರಿಂದ ಆರಂಭವಾಗಿತ್ತು ನನ್ನ ಬೆಳಗ್ಗೆ. ಬೆಳಗಿನ ಈ ವಾಯುವಿಹಾರದಲ್ಲಿ ಆ ದಿನ ಮಾಡಲೇಬೇಕಾದ ವಿಚಾರದ ನಿಷ್ಕರ್ಷೆ, ಮಾನಸಿಕ ಕಾರ್ಯಸೂಚಿ ಸಿದ್ಧಪಡಿಸಿಕೊಳ್ಳುತ್ತಿದ್ದೆ. ಎಂದರೆ ಕಡಿಮೆ ಒತ್ತು ನೀಡಬೇಕಾದ ವಿಚಾರದಿಂದ ಹಿಡಿದು ಅತ್ಯಂತ ಪ್ರಮುಖ ವಿಷಯಗಳನ್ನು ಹೇಗೆ ಆ ದಿನ ನಿಭಾಯಿಸಬೇಕೆಂಬ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೆ. ಒಮ್ಮೆ ಆಫೀಸಿಗೆ ಬಂದರೆ ಮೊದಲ ಕಾರ್ಯ ಟೇಬಲನ್ನು ಚೊಕ್ಕವಾಗಿಡುವುದು. ಆ ಬಳಿಕ 10 ನಿಮಿಷದೊಳಗಾಗಿ ಎಲ್ಲ ಕಡತಗಳನ್ನು ನೋಡಿ ಅವುಗಳನ್ನು ವಿವಿಧ ಹಂತಗಳ ಪರಿಶೀಲನೆಗಾಗಿ ವಿಂಗಡಿಸುವುದು. ಅಂದರೆ ಶೀಘ್ರ ವಿಲೇವಾರಿ. ನಿಧಾನವಾಗಿ ನೋಡಬಹುದಾದದ್ದೇನು, ಇನ್ನೂ ಸಮಯದ ಅವಕಾಶ ನೀಡುವುದಕ್ಕೇನಿದೆ, ಓದಲಿರುವ ಮಾಹಿತಿ ಪುಸ್ತಕಗಳು ಇತ್ಯಾದಿ. ಪ್ರಪ್ರಥಮವಾಗಿ ಅತ್ಯಂತ ಪ್ರಮುಖವಾದದ್ದು ಬಿಟ್ಟು ಟೇಬಲ್ ಮೇಲೆ ಇನ್ನುಳಿದವು ಯಾವುದೂ ಎದುರಿಗಿರಬಾರದು. ಈ SLV 3ರ ಯೋಜನೆಯಲ್ಲಿ ಸಾಧಾರಣ 250 ಉಪರಚನೆಗಳು ಮತ್ತು 44 ಮುಖ್ಯ ವ್ಯವಸ್ಥೆಗಳು ಸೇರಿದ್ದವು. ಪರಿಕರಗಳ ಸಂಖ್ಯೆ 1 ಮಿಲಿಯ ಆಗಿರಬಹುದು. ಇಡೀ ಯೋಜನೆಯ ಹಂದರ ಸಾಧಾರಣ 7 ವರ್ಷಗಳಿಂದ 10 ವರ್ಷಗಳವರೆಗೆ ವಿಸ್ತರಿಸಬಹುದು. ಪ್ರೊಫೆಸರ್ ಧವನ್ VSSC ಹಾಗೂ ಶಾರ್ನಲ್ಲಿ ಲಭ್ಯವಿರುವ ಎಲ್ಲ ಸಂಪನ್ಮೂಲಗಳು, ಸಿಬ್ಬಂದಿ ಶಕ್ತಿ SLV 3ರ ಯೋಜನೆಗೆ ಬೇಕು ಎಂದು ನಿರ್ದೇಶನ ನೀಡಿದ್ದರು. ಸುಮಾರು 300 ಉದ್ಯಮ ಕೇಂದ್ರಗಳನ್ನು ನಮ್ಮ ಅಗತ್ಯಕ್ಕೆ ಬಳಸುವ ಒಂದು ನಿರ್ವಹಣಾ ಸೂತ್ರವನ್ನು ರಚಿಸಿದೆವು. ಅವರೊಂದಿಗೆ ಸತತ ಸಂಪರ್ಕ ಬೆಳೆಸುವುದರೊಂದಿಗೆ ಉದ್ಯಮ ಕ್ಷೇತ್ರದಲ್ಲಿಯೂ ತಾಂತ್ರಿಕ ಬೆಳವಣಿಗೆ ನಡೆಯಬೇಕು ಎಂಬ ಗುರಿ ನಮ್ಮದಾಗಿತ್ತು. ನನ್ನ ಸಹೋದ್ಯೋಗಿಗಳಿಗೆ 3 ವಿಚಾರಗಳಲ್ಲಿ ಸದಾ ಒತ್ತು ಕೊಡುತ್ತಿದ್ದೆ. ವಿನ್ಯಾಸದ ಸಾಮರ್ಥ್ಯದ ಗುರಿ, ನಿರ್ದೇಶನ ಹಾಗೂ ವಾಸ್ತವಿಕತೆಯ ಅರಿವು ಮತ್ತು ಸೋಲನ್ನು ಗೆಲುವಿನ ಸೋಪಾನವಾಗಿ ಸ್ವೀಕಾರ ಮಾಡುವುದು. ಇಲ್ಲಿ SLV 3ರ ಯೋಜನೆಯ ಬಗ್ಗೆ ಮಾತನಾಡುವ ಮೊದಲು SLV 3ರ ಬಗ್ಗೆ ಕೊಂಚ ತಿಳಿದುಕೊಳ್ಳಬೇಕಾದು ನಮ್ಮೆಲ್ಲರ ಕರ್ತವ್ಯ. ಉಡ್ಡಯನದ ವಾಹಕವನ್ನು ಒಂದು ಮಾನವ ಶರೀರದಂತೆ ವಿಶ್ಲೇಷಿಸಬಹುದು. ಮುಖ್ಯ ಯಾಂತ್ರಿಕ ರಚನೆಯನ್ನು ದೇಹವೆಂದು ತಿಳಿದರೆ ನಿಯಂತ್ರಣ ಹಾಗೂ ಪಥನಿರ್ದೇಶನದ ವ್ಯವಸ್ಥೆಯನ್ನು, ಸಂಬಂಧಿತ ಎಲೆಕ್ಟ್ರಾನಿಕ್ಸ್ ವ್ಯವಸ್ಥೆಗಳನ್ನು ಮೆದುಳು ಎಂದು ಭಾವಿಸಬಹುದು. ಪ್ರೊಪೆಲೆಂಟ್ಗಳನ್ನು ಸ್ನಾಯುಗಳೆನ್ನಬಹುದು. ಈ ಎಲ್ಲ ವಿವಿಧ ಅಂಗಗಳನ್ನು ತಯಾರಿಸುವುದು ಹೇಗೆ? ರಚನೆಗೆ ಬಳಸಿದ ರಾಸಾಯನಿಕ ವಸ್ತುಗಳು ಯಾವುವು ಮತ್ತು ತಂತ್ರಗಳೇನು? ಒಂದು ಉಡ್ಡಯನ ವಾಹನ ಬಹಳಷ್ಟು ವಸ್ತುಗಳಿಂದ ನಿರ್ಮಿತವಾಗುತ್ತದೆ. ಇದರಲ್ಲಿ ಲೋಹ ಮತ್ತು ಲೋಹವಲ್ಲದ ವಸ್ತುಗಳಿವೆ. ಪಿಂಗಾಣಿ ಹಾಗೂ ಸಮ್ಮಿಶ್ರ ವಸ್ತುಗಳೂ ಸೇರಿವೆ. ಲೋಹಗಳಲ್ಲಿ ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಟಿಟಾನಿಯಂ, ತಾಮ್ರ, ಬೆರಿಲಿಯಂ, ಟಂಗ್ಸ್ಟನ್ ಹಾಗೂ ಮಾಲಿಬ್ಡಿನಮ್ ಮೊದಲಾದವು ಸೇರಿವೆ. ಸಮ್ಮಿಶ್ರ ವಸ್ತುಗಳು ಬೇರೆ ಬೇರೆ ಗುಣಗಳನ್ನು ಹೊಂದಿರುವ ವಸ್ತುಗಳಿಂದ ಒಂದೊಂದಾಗಿ ಜೋಡಿಯಾಗಿ ಬಂಧಿಸಿದಂಥವು. ಇವು ಲೋಹ ಆರ್ಗ್ಯಾನಿಕ್ ಅಥವಾ ಇನ್ಆರ್ಗ್ಯಾನಿಕ್ ಆಗಿರಬಹುದು. ಗಾಜನ್ನೂ ಮಿಶ್ರಣದಲ್ಲಿ ಬೆರೆಸಲಾಗಿತ್ತು. ಇದನ್ನು ನಾವು ಫೈಬರ್ ರೀಇನ್ಫ್ರೇಸ್ಡ್ ಪ್ಲಾಸ್ಟಿಕ್ ಎಂದು ಕರೆಯುತ್ತೇವೆ. ಆದರೆ ಕೆಲವೊಂದು ಕಾರಣಗಳಿಂದ ಪಿಂಗಾಣಿಯನ್ನು SLV 3ರಲ್ಲಿ ಉಪಯೋಗಿಸಲಿಲ್ಲ.
ಈ ಎಲ್ಲ ತಯಾರಿಯಲ್ಲಿ ಮುಖ್ಯವಾಗಿ ಇರುತ್ತಿದ್ದುದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಅದ್ಭುತ ಕಸರತ್ತು. ಹಾಗೆಂದು ಉಳಿದ ವಿಷಯಗಳ ಇಂಜಿನಿಯರಿಂಗ್ ಬಳಕೆ ಇಲ್ಲವೆಂದಲ್ಲ. ಫ್ಯಾಬ್ರಿಕೇಷನ್ಗೆ ಸಂಬಂಧಿಸಿದಂತೆ ನಡೆಯುವ ಎಲ್ಲ ಕ್ರಿಯೆಗಳಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಜ್ಞಾನ ಬೇಕೇ ಬೇಕು. ಈ ಕಾರ್ಯಗಳು ನಡೆಯುತ್ತಿದ್ದಂತೆ ನಾವು ಪ್ರಮುಖ ತಂತ್ರಜ್ಞಾನಗಳಾದ ಪ್ರಿಸಿಷನ್ ಮಷೀನ್ ಟೂಲ್ಸ್ ಹಾಗೂ ಕಡಿಮೆ ಮಿಶ್ರ ಲೋಹದ ಹಲವು ವಿವಿಧ ವೆಲ್ಡಿಂಗ್ ತಂತ್ರ, ಎಲೆಕ್ಟ್ರೋ ಪಾಲಿಷಿಂಗ್ ಹಾಗೂ ಅಲ್ಟ್ರಾ ಪ್ರಿಸಿಷನ್ ಪ್ರಾಸೆಸ್ ಇವುಗಳನ್ನು ಬಳಸುತ್ತಾ ಬಂದೆವು. ಅಂತೆಯೇ 3ನೆಯ ಅಥವಾ 4ನೆಯ ಘಟ್ಟದ ಯೋಜನೆಗೆ ಬೇಕಾದ ಮುಖ್ಯ ಯಂತ್ರಗಳು 254 ಲೀಟರ್ ವರ್ಟಿಕಲ್ ಮಿಕ್ಸರ್ ಮತ್ತು ಗ್ರೂವ್ ಮಷೀನಿಂಗ್ ಸೌಲಭ್ಯಗಳನ್ನು ವೃದ್ಧಿಪಡಿಸಲು ನಿರ್ಧರಿಸಿದೆವು. ಈ ಉಪಸೌಲಭ್ಯಗಳು ಎಷ್ಟೊಂದು ದೊಡ್ಡದಾಗಿ ಬೆಳೆದವು ಎಂದರೆ ಇವುಗಳು ಸಹ ದೊಡ್ಡ ಗಾತ್ರದ ಆರ್ಥಿಕ ಚೌಕಟ್ಟು ಪಡೆದವು. ಈ ವೇಳೆ ನಾವು ತಾಂತ್ರಿಕ ಹಾಗೂ ವೈಜ್ಞಾನಿಕ ಕೆಲಸ ನಿರ್ವಹಣೆಗೆ ಖಾಸಗಿ ಕ್ಷೇತ್ರದ ಉದ್ಯಮಗಳ ಆಶ್ರಯ ಪಡೆದೆವು. ಮುಂದೆ ಇಂತಹ ಪ್ರಯತ್ನಗಳು ಸರಕಾರ ನಡೆಸುವ ವೈಜ್ಞಾನಿಕ ಮತ್ತು ತಾಂತ್ರಿಕ ವ್ಯವಹಾರ ಸಂಸ್ಥೆಗಳಿಗೆ ಒಂದು ಮಾರ್ಗದರ್ಶಿ ಅಥವಾ ನೀಲಿ ನಕ್ಷೆಯಾಗಿ ಮಾರ್ಪಟ್ಟವು. ಎಸ್ಎಲ್ವಿಯ ಯಾಂತ್ರಿಕ ಚೌಕಟ್ಟಿನೊಂದಿಗೆ ಹೊಸದ ಸಂಕೀರ್ಣ ಎಲೆಕ್ಟ್ರಿಕಲ್ ವ್ಯೂಹದ ವಿಶೇಷತೆಯ ಬಗ್ಗೆ ನಾನು ತಿಳಿಸಲೇಬೇಕು. ಮಾರ್ಗದರ್ಶಿ ಹಾಗೂ ನಿಯಂತ್ರಣ ವ್ಯವಸ್ಥೆ ಮಾಡುವ ಅತ್ಯಂತ ಸೂಕ್ಷ್ಮ ಕಾರ್ಯಗಳು ಎಲೆಕ್ಟ್ರಿಕ್ ಪ್ರವಾಹದಿಂದ ನಡೆಯುತ್ತಿದ್ದು, ಈ ವಿಭಾಗವನ್ನು ಏವಿಯಾನಿಕ್ಸ್ ಎಂದು ಕರೆಯುತ್ತಾರೆ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಮೈಕ್ರೋವೇವ್ ರೆಡಾರ್ಗಳು, ರೆಡಾರ್ ಟ್ರಾನ್ಸ್ಪಾಂಡರ್ಸ್ ಹಾಗೂ ಇನರ್ಷಿಯಲ್ ಭಾಗಗಳು ಮತ್ತು ಇವುಗಳ ವ್ಯವಸ್ಥೆಯನ್ನು ವೃದ್ಧಿಪಡಿಸುವ ಕಾರ್ಯ ಇವೆಲ್ಲ ವಿಎಸ್ಎಸ್ಸಿಯಲ್ಲಿ ಮುಖ್ಯ ಚಟುವಟಿಕೆಗಳಾಗಿದ್ದವು. ಹಾರಾಟದ ವೇಳೆ ಇವೆಲ್ಲದರ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳುವ ವಿಚಾರ ಅತಿ ಪ್ರಮುಖವಾದದ್ದು. ಒತ್ತಡ, ಭಾರ, ಕಂಪನ, ವೇಗೋತ್ಕರ್ಷ ಇತ್ಯಾದಿ ತಾಂತ್ರಿಕ ಮಾಹಿತಿಗಳನ್ನು ಅಳೆಯುವ ವಿವಿಧ ಮಾಪಕಗಳನ್ನು ನಿರ್ಮಿಸುವ ಚಟುವಟಿಕೆಗಳು ನಡೆಯುತ್ತಿದ್ದವು. ಈ ವಾಹನದ ಶರೀರದ ವಿವಿಧ ಭೌತ ಮಾಪನಗಳನ್ನು ಎಲೆಕ್ಟ್ರಿಕಲ್ ಸಂಕೇತಗಳಾಗಿ ಪರಿವರ್ತಿಸುವ ಕಾರ್ಯವನ್ನು ಟ್ರಾನ್ಸ್ಡ್ಯೂಸರ್ಸ್ ಮಾಡುತ್ತವೆ. ಹಾರಾಟದಲ್ಲಿರುವ ಟೆಲಿಮೆಟ್ರಿ ವ್ಯವಸ್ಥೆ ಈ ಸಂಕೇತಗಳನ್ನು ಸೂಕ್ತವಾಗಿ ಪರಿಷ್ಕರಿಸಿ ರೇಡಿಯೋ ಸಂಕೇತಗಳಾಗಿ ಪರಿವರ್ತಿಸಿ ಭೂಕೇಂದ್ರಗಳಿಗೆ ರವಾನಿಸುತ್ತವೆ. ಇವುಗಳನ್ನು ವಿಶ್ಲೇಷಿಸಿ ಮೂಲ ಮಾಹಿತಿಯನ್ನು ಅಲ್ಲಿಯ ವಿಜ್ಞಾನಿಗಳು ಪಡೆಯುತ್ತಾರೆ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿದ್ದರೆ ಯಾವುದರ ಚಿಂತೆಯೂ ಇಲ್ಲ. ಆದರೆ ಒಂದು ವೇಳೆ ಕೊಂಚ ದೋಷ ಕಂಡರೂ ಸಹ ಇಡೀ ವಾಹಕವನ್ನು ನಾಶಪಡಿಸಿ ಮುಂದಾಗುವ ಅನಾಹುತವನ್ನು ತಪ್ಪಿಸಬೇಕಾಗುತ್ತದೆ. ಭದ್ರತೆ ಹಾಗೂ ಸುರಕ್ಷತಾ ದೃಷ್ಟಿಯಿಂದ ಹಲವಾರು ಹೊಸ ಆವಿಷ್ಕಾರಗಳನ್ನು ಕೂಡ ನಮ್ಮ ತಂಡ ರೂಪಿಸಿತ್ತು. ಈ ಎಲ್ಲ ಪ್ರಯೋಗಗಳಲ್ಲಿ ಸ್ವದೇಶಿ ತಯಾರಿಕೆಗೆ ಹೆಚ್ಚು ಒತ್ತು ಕೊಡಲಾಗಿತ್ತು. ರಾಕೆಟ್ ಮುಂದೆ ಸಾಗಲು ಇಂಧನವನ್ನು ಹೊತ್ತೊಯ್ದ ವಾಹಕ ಪಥಚಲನೆ ಮಾಡುತ್ತಾ ಭೂಕೇಂದ್ರದ ಸೂಚನೆ ಹಾಗೂ ನಿರ್ದೇಶನದಂತೆ ಪ್ರತಿ ಹಂತದಲ್ಲಿಯೂ ಸಿಡಿದು ರಾಕೆಟನ್ನು ಮುಂದೆ ತಳ್ಳಬೇಕು. ಹೀಗಾಗಿ ಈ ರಾಸಾಯನಿಕ ದ್ರವ್ಯಗಳು ಬಹು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ಪ್ರೊಪೆಲೆಂಟ್ ಇಲ್ಲವಾದರೆ ರಾಕೆಟ್ ಶಕ್ತಿಗುಂದಿ ಧರೆಗಿಳಿಯಬಹುದು. ಇವು ದ್ರವ್ಯರೂಪ ಅಥವಾ ಘನರೂಪ ಹೊಂದಿರಬಹುದು. ಘನರೂಪವಾದರೆ ಇದರ ಸ್ವರೂಪ ಹೀಗಿರುತ್ತದೆ. ಪ್ರಥಮ ವಿಭಾಗ ಆಮ್ಲಜನಕ ಸಂಜಾತ, ಆಕ್ಸಿಡೈಸರ್ ಎಂದು ಇಂಧನ ಹಾಗೂ ಉಳಿದವು ಅಂಟುಗಳಾಗುತ್ತವೆ. ಇವುಗಳನ್ನು ಪುನಃ ವಿಂಗಡಿಸಬಹುದು. ಕಾಂಪೋಸಿಟ್ ಹಾಗೂ ಡಬಲ್ ಬೇಸ್ ಸ್ತರ ಇರುವಂತಹುದು. ಮೊದಲನೆಯದು ಆಕ್ಸಿಡೈಸರ್ ಅಥವಾ ಇನಾರ್ಗ್ಯಾನಿಕ್ ವಸ್ತುವಾಗಿರುತ್ತದೆ. ಇದನ್ನು ರಾಸಾಯನಿಕ ರಬ್ಬರ್ನಂತಹ ಮಿಶ್ರಣದೊಂದಿಗೆ ಬೆರೆಸುತ್ತೇವೆ. ಈ ಎರಡೂ ಸ್ತರದ ಪ್ರೊಪೆಲೆಂಟ್ ಎಂದರೆ ನಮಗದು ಕನಸಾಗಿತ್ತು. ಆದರೆ ನಾವು ಕೊನೆ ಪಕ್ಷ ಕನಸು ಕಾಣುವ ಧೈರ್ಯ ಹೊಂದಿದ್ದೆವು. ಈ ಎಲ್ಲ ಸ್ವದೇಶಿ ತಯಾರಿಕೆ ಹಾಗೂ ನಮಗೆ ಬೇಕಾದಷ್ಟು ಪರಿಕರಗಳ ಪೂರೈಕೆಯ ಸ್ಥಿತಿ ಸುಲಭ ರೀತಿಯಲ್ಲಿ ಒದಗಿ ಬರಲಿಲ್ಲ. ನಾವೆಲ್ಲ ಸ್ವಯಂ ತರಬೇತಿ ಹೊಂದಿದ ಇಂಜಿನಿಯರ್ಗಳ ತಂಡವಾಗಿದ್ದು, ಶಿಸ್ತಿನ ನಡೆಯೊಳಗೆ ಮೂಡಿಬಂದ ತ್ಯಾಗ ಹಾಗೂ ಪ್ರತಿಭಾ ಸಂಪನ್ನರು ಎಂಬುದರಲ್ಲಿ ಎರಡು ಮಾತಿರಲಿಲ್ಲ. ಸಮಸ್ಯೆಗಳು ಯಾವತ್ತೂ ನಮ್ಮನ್ನು ಬೆಂಬಿಡಲಿಲ್ಲ. ಆದರೆ 10 ಎಂದು ಎಣಿಸುವುದರೊಳಗಾಗಿ ನನ್ನ ತಂಡದ ಸದಸ್ಯರು ಪರಿಹಾರ ಕಂಡುಹಿಡಿಯುತ್ತಿದ್ದರು. ಎಂದಿನಂತೆ ಒಂದು ದಿನ ತಡವಾಗಿ ರಾತ್ರಿ ಪಾಳಿಯನ್ನು ಮುಗಿಸಿ ಬಂದ ಬಳಿಕ ಗೀಚದ ಪದ್ಯ ನೆನಪಿಗೆ ಬರುತ್ತದೆ. ಸುಂದರ ಕೈಗಳು ಯಾವುದು ಗೊತ್ತೇ?
ಕಾಯಕದ ಕೈಗಳು. ಕಾಯಕದ ಕೈಗಳೇ ಸಿರಿವಂತ ಕೈಗಳು. ಸತ್ಯ ಶ್ರದ್ಧೆಯ ಹೊತ್ತು ನಿಸ್ಪೃಹತೆಯ ಮೆರೆವಂತ, ಕ್ಷಣಕ್ಕೆ ಕ್ಷಣ ಕೂಡಿ ದಿನಕ್ಕೆ ದಿನ ಹೂಡಿ ಅಚಲವಾಗಿ ಎಡೆಬಿಡದೆ ದುಡಿವ ಕೈಗಳು. ಅವೇ ಸುಂದರ ಕೈಗಳು. ನಾವು SLV ಪ್ರಯೋಗದಲ್ಲಿ ಮುಂದೆ ಹೆಜ್ಜೆ ಇಟ್ಟಂತೆ ಅತ್ತ ಕಡೆಯಿಂದ DRDO ಭೂಮಿಯಿಂದ ಆಕಾಶಕ್ಕೆ ನೆಗೆಯುವ ಸ್ವದೇಶಿ ನಿರ್ಮಿತ ಕ್ಷಿಪಣಿ ಅಭಿವೃದ್ಧಿಪಡಿಸುವ ಸಾಹಸದಲ್ಲಿ ನಿರತರಾಗಿದ್ದರು. ರಾಟೋ ಅಭಿವೃದ್ಧಿ ಹೊಂದಿ ಉಪಯೋಗಿಸಲು ಸಿದ್ಧವಾದಾಗ ಅದರ ಅವಶ್ಯಕತೆಗೆ ಬೇಕಾಗಿದ್ದ ವಿಮಾನಗಳು ಹಳೆಯದಾಗಿ ಬಿಟ್ಟಿದ್ದವು. ಹೀಗಾಗಿ ರಾಟೋ ಮೋಟಾರ್ ಯೋಜನೆ ಮುಚ್ಚಲ್ಪಟ್ಟಿತು. ಹೊಸ ಮಾದರಿಯ ವಿಮಾನಗಳಿಗೆ ರಾಟೋ ಮೋಟಾರ್ ಅಗತ್ಯ ಇರಲಿಲ್ಲ. ಇತ್ತ DRDO ನಾಯಕತ್ವದ ಕ್ಷಿಪಣಿ ತಯಾರಿಕೆಗೆ ಮುಖ್ಯಸ್ಥರಾಗಿರುವವರಲ್ಲಿ ನಾರಾಯಣನ್ ಅವರ ಹೆಸರು ಮೊದಲಿಗಿತ್ತು. ಇಸ್ರೋದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಕಾರ್ಯಶೀಲತೆಯು ಮೂಲ ಮಂತ್ರವಾಗಿದ್ದರೆ, ಇಲ್ಲಿ ಒಂದು ಕ್ಷಿಪಣಿಗೆ ಬದಲಾಗಿ ಅದೇ ವಿಧವಾದ ಇನ್ನೊಂದು ಎಂಬ ತತ್ವ ಚಾಲ್ತಿಯಲ್ಲಿತ್ತು. ಭೂಮಿಯಿಂದ ಆಕಾಶಕ್ಕೆ ನೆಗೆಯುವ ಕ್ಷಿಪಣಿ ತಯಾರಿಕೆಗೆ ಮಾದರಿಯಾಗಿ ರಷ್ಯಾ ನಿರ್ಮಿತ SA-2 ಕ್ಷಿಪಣಿ ಆಯ್ಕೆ ಮಾಡಲಾಗಿತ್ತು. ಇದನ್ನು ಮೂಲ ರಚನೆಯಾಗಿ ಇಟ್ಟುಕೊಂಡು ಅದಕ್ಕೆ ಬೇಕಾಗುವ ಎಲ್ಲ ತಯಾರಿಕಾ ಸೌಲಭ್ಯ ಹಾಗೂ ಅಭಿವೃದ್ಧಿ ಘಟಕಗಳನ್ನು ಸಿದ್ಧಪಡಿಸುವ ಆಲೋಚನೆ ಇವರಿಗಿತ್ತು. ಫೆಬ್ರವರಿ 1972ರಲ್ಲಿ ಈ ಯೋಜನೆಗೆ ಮಂಜೂರಾತಿ ದೊರಕಿ ಡೆವಿಲ್ ಎಂಬ ಗುಪ್ತ ಸಂಕೇತ ನೀಡಲಾಯಿತು. ಪ್ರಥಮ 3 ವರ್ಷಗಳಿಗೆ 5 ಕೋಟಿ ರೂಪಾಯಿ ಅನುದಾನ ಲಭಿಸಿದರೂ ಅದರ ಅರ್ಧದಷ್ಟು ಮೊತ್ತ ವಿದೇಶಿ ವಿನಿಮಯಕ್ಕಾಗಿ ಖರ್ಚಾಗುತ್ತಿತ್ತು. ಏರ್ ಕಮಡೋರ್ ಆಗಿ ಪದೋನ್ನತಿ ಹೊಂದಿದ ನಾರಾಯಣನ್ ಹೈದರಾಬಾದಿನ DRDL ನಿರ್ದೇಶಕರಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಹೈದರಾಬಾದಿನ ದಕ್ಷಿಣ ಪೂರ್ವದಲ್ಲಿರುವ ಹಳ್ಳಿಗಾಡು ಪ್ರದೇಶವನ್ನು ಈ ಮಹಾ ಸಾಹಸದ ರಂಗಭೂಮಿಯಾಗಿ ಆಯ್ಕೆ ಮಾಡಿದರು. ಹಳೆ ಕಟ್ಟಡಗಳು ಗೋರಿಗಳಿದ್ದ ಜಾಗದಲ್ಲಿ ಹೊಸ ಕಟ್ಟಡಗಳು ಮೇಲೆದ್ದು ನಳನಳಿಸತೊಡಗಿದವು. ಸದಾ ಹುರಿದುಂಬಿಸುವ ಮಹಾಚೇತನ ಹೊಂದಿದ ನಾರಾಯಣನ್ ಸ್ವತಃ ತುಂಬ ಅಂತಃಶಕ್ತಿ ಇದ್ದ ನಾಯಕ. ಸೇನೆಯಿಂದ ವರವಾಗಿ ಬಂದು ಇಲ್ಲಿನ ನಾಗರಿಕ ಅಧಿಕಾರಿಗಳೊಂದಿಗೆ ಭುಜಕ್ಕೆ ಭುಜ ಕೊಟ್ಟು ದುಡಿಯುವ ಒಂದು ಉತ್ಸಾಹಿಗಳ ತಂಡವನ್ನೇ ಕಟ್ಟಿದ್ದರು. SLV ಕಾರ್ಯವ್ಯವಹಾರ ಹೆಚ್ಚಿದಂತೆ ಕ್ಷಿಪಣಿ ಯೋಜನೆ ಸಭೆಗಳಿಗೆ ನಾನು ಹಾಜರಾಗುವುದು ತುಂಬ ಕಡಿಮೆಯಾಯಿತು. ಆದರೆ ನಾರಾಯಣನ್ ಅವರ ಡೆವಿಲ್ ಸಾಹಸಗಾಥೆ ತಿರುವನಂತಪುರವನ್ನು ಬಂದು ತಲುಪುತ್ತಿತ್ತು. ನಿಜವಾಗಿಯೂ ಅದ್ಭುತ ಪ್ರಗತಿ ಪಥದಲ್ಲಿ ಅವರು ಸಾಗುತ್ತಿದ್ದರು. ರಾಟೋ ಕಾರ್ಯಕ್ರಮದ ಯೋಜನೆಯ ವೇಳೆ ಅವರೊಂದಿಗೆ ಜೊತೆಯಲ್ಲಿ ದುಡಿದ ನನಗೆ ನಾರಾಯಣನ್ ಅವರ ಕಾರ್ಯಸಾಧನೆ, ಹಠ ಸಾಧನೆಯೊಂದಿಗೆ ಯಜಮಾನತ್ವದ ಛಾಪು ಹಾಗೂ ಪೂರ್ಣ ಸಾರ್ವಭೌಮತ್ವ ಸ್ಥಾಪನೆಯ ಮೆರುಗು ಇವುಗಳ ಪರಿಚಯವಾಗಿತ್ತು. ಆದರೆ ಯಾವ ಬೆಲೆ ತೆತ್ತಾದರೂ ಕಾರ್ಯನಿರ್ವಹಣೆಯ ಹೊಣೆ ಹೊತ್ತ ಇಂಥ ಮ್ಯಾನೇಜರ್ಗಳು ಕ್ರಮೇಣ ಮೌನ ಪಿತೂರಿ ಮತ್ತು ಅಸಹಕಾರವನ್ನು ಎದುರಿಸಬೇಕಾಗಿ ಬರಬಹುದು ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. 1975ರ ಹೊಸ ವರ್ಷದ ದಿನದಂದು ನಾರಾಯಣನ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದ್ದ ಕಾರ್ಯವೈಖರಿಯನ್ನು ಪರೀಕ್ಷಿಸುವ ಒಂದು ಅವಕಾಶ ಲಭಿಸಿತು. ಆಗಿನ DRDO ಸಂಸ್ಥೆಯ ಮುಖ್ಯಸ್ಥ ಹಾಗೂ ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ MGK ಮೆನನ್ ಡೆವಿಲ್ ಕಾರ್ಯಕ್ರಮದ ಪರಿಶೀಲನೆ ನಡೆಸಲು ಡಾಕ್ಟರ್ ಬ್ರಹ್ಮಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿದರು. ಓರ್ವ ರಾಕೆಟ್ ತಜ್ಞನಾಗಿ ನನ್ನನ್ನು ಆ ಸಮಿತಿಯಲ್ಲಿ ಸೇರಿಸಲಾಯಿತು. ಈ ಯೋಜನೆಯಲ್ಲಿ ಏರೋಡೈನಮಿಕ್ಸ್, ಹಾರಾಟ ಹಾಗೂ ಪ್ರೊಪಲ್ಷನ್ ಕ್ಷೇತ್ರಗಳಲ್ಲಿನ ಪ್ರಗತಿಯನ್ನು ನಾನು ಪರಿಶೀಲನೆ ನಡೆಸಬೇಕಾಗಿತ್ತು. ವಿಂಗ್ ಕಮಾಂಡರ್ P. ಕಾಮರಾಜು ಹಾಗೂ BR ಸೋಮಶೇಖರ್ ಪ್ರೊಪಲ್ಷನ್ ವಿಭಾಗದಲ್ಲಿ ನನಗೆ ನೆರವು ನೀಡಲು ನಿಯುಕ್ತರಾದರು. ಸಮಿತಿಯ ಇನ್ನಿಬ್ಬರು ಸದಸ್ಯರಾದ RP ಶೆಣೈ ಮತ್ತು IG ಶರ್ಮಾ ಎಲೆಕ್ಟ್ರಾನಿಕ್ಸ್ ವ್ಯವಸ್ಥೆಯನ್ನು ಪರಿಶೀಲಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡರು. ನಾವು 1975ರ ಜನವರಿ 1 ಹಾಗೂ 2ರಂದು DRDLನಲ್ಲಿ ಸಭೆ ಸೇರಿದ ಬಳಿಕ ಎರಡನೆಯ ಸಭೆಯನ್ನು 6 ವಾರಗಳ ನಂತರ ನಡೆಸಿದೆವು.
ಆ ಯೋಜನೆಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಅಲ್ಲಿನ ವಿಜ್ಞಾನಿಗಳೊಂದಿಗೆ ಮಾತುಕತೆ ನಡೆಸಿದೆವು. ಅಲ್ಲಿರುವ ತಂಡದ ಪ್ರತಿಭೆಯನ್ನು ಕಂಡು ಅತೀವ ಸಂತೋಷಗೊಂಡೆ. ಎ.ಆರ್. ರಂಗರಾವ್ ಅವರ ದೂರದೃಷ್ಟಿ, ವಿಂಗ್ ಕಮಾಂಡರ್ ಗೋಪಾಲಸ್ವಾಮಿ ಅವರ ಹುರುಪು, ಡಾಕ್ಟರ್ ಐ. ಅಚ್ಯುತರಾವ್ ಅವರ ಚಿಂತನೆ, ಜಿ. ಗಣೇಶನ್ ಅವರ ಸಂಘಟನಾ ಯುಕ್ತಿ, ಎಸ್. ಕೃಷ್ಣನ್ ಅವರ ಯೋಜನೆಯ ಸ್ಪಷ್ಟತೆ, ಪ್ರತಿಯೊಂದು ವಿಚಾರವನ್ನು ವಿಮರ್ಶಿಸಿ ನೋಡುವ ಆರ್. ಬಾಲಕೃಷ್ಣನ್ ಅವರ ಸೂಕ್ಷ್ಮತೆ ಇವೆಲ್ಲ ಬೆರಗು ಉಂಟು ಮಾಡುತ್ತಿದ್ದವು. ಸಮಸ್ಯೆಗಳ ನಡುವೆಯೂ ಸರಳ ರೀತಿಯ ಪರಿಹಾರ ಮಾರ್ಗ ಕಾಣಬಯಸುವ ಜೆ.ಸಿ. ಭಟ್ಟಾಚಾರ್ಯ ಹಾಗೂ ಕರ್ನಲ್ ಸ್ವಾಮಿನಾಥನ್, ಉತ್ಸಾಹ ಹಾಗೂ ಕಾರ್ಯಶೀಲರಾದ ಲ್ಯೂಟಿನೆಂಟ್ ಕರ್ನಲ್ ವಿ.ಜೆ. ಸುಂದರಂ ಎಲ್ಲರೂ ಪ್ರತಿಭೆ, ನಿಷ್ಠೆ, ಕಠಿಣ ಶ್ರಮ ಹೊಂದಿದ ಸೇನಾಧಿಕಾರಿಗಳ ಹಾಗೂ ನಾಗರಿಕ ವಿಜ್ಞಾನಿಗಳ ಸೊಗಸಾದ ತಂಡವಿದು. ಭಾರತೀಯ ಕ್ಷಿಪಣಿಯ ಯಶಸ್ವಿ ನಿರ್ಮಾಣದ ಉದ್ದೇಶದಿಂದ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸ್ವತರಬೇತಿ ಹೊಂದುತ್ತಾ ಕರ್ತವ್ಯ ನಿಷ್ಠೆ ಮೆರೆದವರು. ಸಮಿತಿಯ ಕೊನೆಯ ಸಭೆ 1975 ಮಾರ್ಚ್ ಅಂತ್ಯದಲ್ಲಿ ತಿರುವನಂತಪುರದಲ್ಲಿ ಜರುಗಿತು. ಒಂದರ ಸ್ಥಾನದಲ್ಲಿ ಇನ್ನೊಂದು ಎಂಬ ಧೋರಣೆಯಂತೆ ಭವಿಷ್ಯದಲ್ಲಿ ತಯಾರಾಗಬೇಕಿದ್ದ ಕ್ಷಿಪಣಿಗಳ ಉಪವಿಭಾಗಗಳ ಹಾರ್ಡ್ವೇರ್ ಫ್ಯಾಬ್ರಿಕೇಷನ್ ಮಾತ್ರ ಗಣನೀಯ ಪ್ರಗತಿ ಹೊಂದಿದೆ ಎಂದು ತಿಳಿದುಬಂತು. ಆದರೆ ರಾಕೆಟ್ನ ಇಂಧನ ದ್ರವ್ಯದ ಕ್ರೋಢೀಕರಣದ ಸಾಧನೆ ಇನ್ನೂ ಸ್ವಲ್ಪ ಸಮಯ ಬೇಕಾಗಬಹುದು ಅನಿಸಿತ್ತು. ಇತ್ತ ವಿಎಸ್ಎಸ್ಸಿಯಲ್ಲಿ ಎಸ್ಎಲ್ವಿ ತನ್ನ ನಿರ್ದಿಷ್ಟ ರೂಪ ಪಡೆಯುತ್ತಾ ಬಂತು. ಡಿಆರ್ಡಿಎಲ್ನ ಪ್ರಗತಿಯ ಪಥಕ್ಕೆ ತುಲನೆ ಮಾಡಿದಲ್ಲಿ ಇಲ್ಲಿನ ಪ್ರಗತಿ ನಿಧಾನವೇ ಆಗಿತ್ತು. ತಂಡ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸುತ್ತಾ ಹೋಗುತ್ತಿತ್ತು. ಕೇವಲ ನಾಯಕನನ್ನು ಅನುಸರಿಸುವ ಪದ್ಧತಿ ಅಲ್ಲದೆ ತಮ್ಮಷ್ಟಕ್ಕೆ ನಡೆಸಿದ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಗಮನಾರ್ಹವಾಗಿದ್ದವು. ತಂಡದೊಳಗೆ ಹಾಗೂ ಅದರ ವಿವಿಧ ಸಂವಹನಾ ಕ್ರಿಯೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿತ್ತು. ಈ ಮಹಾ ಯೋಜನೆಯ ನಿರ್ವಹಣೆಗೆ ನಾವು ಬಳಸಿದ ಮಂತ್ರ ಎಂದರೆ ಪರಸ್ಪರ ಆತ್ಮೀಯವಾಗಿ ನಡೆಸಿದ ವಿಚಾರ ಸಂವಹನವೇ ಆಗಿತ್ತು. ಗುರಿ ಸಾಧನೆಯಲ್ಲಿ ಪ್ರತಿಯೊಬ್ಬನ ಕೊಡುಗೆ ಎಷ್ಟು ಮುಖ್ಯ ಎಂಬ ವಿಚಾರವನ್ನು ಸ್ಪಷ್ಟಪಡಿಸುತ್ತಾ ಎಲ್ಲ ಸದಸ್ಯರೊಡನೆ ಮುಕ್ತ ಚರ್ಚೆ, ವಿಚಾರ ವಿನಿಮಯ ಮಾಡುತ್ತಿದ್ದೆ. ಈ ಸಂವಹನ ಕ್ರಿಯೆಯಲ್ಲಿ ನನಗೆ ಅವರಿಂದ ಕ್ರಿಯಾತ್ಮಕ ಸಲಹೆ ಹಾಗೂ ಅವನ್ನು ಕಾರ್ಯಗತಗೊಳಿಸುವ ವಿಚಾರದಲ್ಲಿ ನಡೆಯುವ ವಿಮರ್ಶೆ, ಪರೀಕ್ಷೆಗಳು ಕೂಡ ನನ್ನ ಶ್ರಮಕ್ಕೆ ಒಳ್ಳೆಯ ಫಲಿತಾಂಶ ನೀಡಿದವು. ನನ್ನ ಡೈರಿಯ ಪುಟದಲ್ಲಿ ಈ ವಾಕ್ಯವನ್ನು ಬರೆದಿದ್ದೆ: ಕಾಲವೆಂಬ ಹೊಯ್ಗೆಯಲ್ಲಿ ನಿನ್ನ ಹೆಜ್ಜೆ ಮೂಡಬೇಕಾದರೆ ಕಾಲೆಳೆದುಕೊಂಡು ಸಾಗಬೇಡ. ಇದೇ ವಾಕ್ಯಗಳನ್ನು ಕಲಾಂ ರವರ ಮೂಲ ಪುಸ್ತಕ ವಿಂಗ್ಸ್ ಆಫ್ ಫೈರ್ನಲ್ಲಿ ಹೀಗೆ ಹೇಳುತ್ತಾರೆ: ದಿಸ್ ಇಸ್ ಸಚ್ ಎ ಪ್ರಫೌಂಡ್ ಥಾಟ್ ದಟ್ ವಿ ಕಾಂಟ್ ಮಿಸ್ ಟು ಲಿಸನ್ ಇನ್ ಇಂಗ್ಲಿಷ್ ಆ್ಯಂಡ್ ಕಲಾಮ್ಸ್ ಒರಿಜಿನಲ್ ಪೀಸ್ ಆಫ್ ವರ್ಕ್. ಇಫ್ ಯು ವಾಂಟ್ ಟು ಲೀವ್ ಯೋರ್ ಫುಟ್ ಪ್ರಿಂಟ್ಸ್ ಆನ್ ದ ಸ್ಯಾಂಡ್ಸ್ ಆಫ್ ಟೈಮ್, ಡು ನಾಟ್ ಡ್ರ್ಯಾಗ್ ಯೋರ್ ಫೀಟ್. ಕೆಲವೊಮ್ಮೆ ಸಂಭಾಷಣೆಯ ವೇಳೆಯಲ್ಲಿ ಸಂವಹನ ಕಾರ್ಯ ಗೊಂದಲದಲ್ಲಿ ಅಂತ್ಯವಾಗುತ್ತದೆ. ಸಂಭಾಷಣೆ ಮತ್ತು ಸಂವಹನ, ಕಾನ್ವರ್ಸೇಷನ್ ವರ್ಸಸ್ ಕಮ್ಯುನಿಕೇಷನ್, ಈ ಎರಡೂ ವಿಚಾರಗಳು ತೀರಾ ವಿಭಿನ್ನ ಸ್ವರೂಪದ್ದಾಗಿವೆ. ನಾನು ಮೊದಲಿನಿಂದಲೂ ವಾಚಾಳಿ ಹಾಗೂ ಒಳ್ಳೆಯ ಸಂವಹನಕಾರ. ಸಂಭಾಷಣೆ ಕೇವಲ ಉಭಯ ಕುಶಲೋಪರಿಗೆ ಸೀಮಿತವಾದಲ್ಲಿ ಉಪಯುಕ್ತ ಮಾಹಿತಿ ಹೊರಬರುವುದಿಲ್ಲ. ಸಂವಹನ ಎಂದರೆ ಮಾಹಿತಿಯನ್ನು ಪರಸ್ಪರ ಹಂಚಿಕೊಳ್ಳುವುದು, ಅದು ಕೊಟ್ಟುಕೊಳ್ಳುವ ಸ್ವರೂಪದ್ದು. ಎಸ್ಎಲ್ವಿಯಲ್ಲಿ ನಾನು ಕಾರ್ಯಪ್ರವೃತ್ತನಾಗಿದ್ದಾಗ ತಿಳುವಳಿಕೆಯನ್ನು ಬೆಳೆಸಲು ಮತ್ತು ಸಮಸ್ಯೆಗಳನ್ನು ಸ್ಪಷ್ಟವಾಗಿ ವಿಶ್ಲೇಷಿಸಿ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವ ನೆಲೆಯಲ್ಲಿ ಸಂವಹನಾ ಕ್ರಿಯೆಯನ್ನು ಸಮರ್ಥವಾಗಿ ಬಳಸಿದೆ. ಒಂದು ದೊಡ್ಡ ಯೋಜನೆಯ ನಿರ್ವಹಣೆಗಾಗಿ ಜಾಣತನದಿಂದ ಬಳಸುವ ಸಾಧನ ಎಂದರೆ ಸಂವಹನಾ ಕ್ರಿಯೆ. ಇಲ್ಲಿ ಸ್ಪಷ್ಟವಾದ ಹಾಗೂ ಅಧಿಕಾರಯುತ ಮಾಹಿತಿಯ ರವಾನೆ ನಡೆಯುತ್ತದೆ. ನಾನು ಇದನ್ನು ಹೇಗೆ ನಡೆಸಿದೆ ಎಂಬ ಕುತೂಹಲ ನಿಮಗಿರಬಹುದಲ್ಲವೇ? ಪ್ರಥಮವಾಗಿ ನಾನು ವಸ್ತುನಿಷ್ಠವಾದ ನಿಲುವು ತಾಳುತ್ತೇನೆ. ಮೆಚ್ಚುಗೆ ಪ್ರದರ್ಶಿಸುವುದಕ್ಕಾಗಿ ಅಲಂಕಾರದ ಮಾತುಗಳನ್ನು ಬಳಸುವುದಿಲ್ಲ.
ಬಾಹ್ಯಾಕಾಶ ವಿಜ್ಞಾನ ಮಂಡಳಿ ಸಭೆಯಲ್ಲಿ ಒಮ್ಮೆ ನಾನು ಉಪಕರಣಗಳ ಖರೀದಿಯಲ್ಲಿ ನಡೆಯುತ್ತಿದ್ದ ನಿಧಾನ ಪ್ರವೃತ್ತಿ ಹಾಗೂ ಅಸಡ್ಡೆಗಳ ಬಗ್ಗೆ ಲೆಕ್ಕ ಪರಿಶೋಧಕರು ಮತ್ತು ಆರ್ಥಿಕ ಸಲಹೆಗಾರರ ವಿರುದ್ಧ ತೀವ್ರವಾದ ನಿಲುವು ಪ್ರದರ್ಶಿಸಿದೆ. ಯೋಜನೆಯ ಶೀಘ್ರ ವಿಲೇವಾರಿಗಾಗಿ ಅವರ ಕಾರ್ಯವೈಖರಿಯಲ್ಲಿ ಖಂಡಿತ ಬದಲಾವಣೆ ಕಂಡುಬರಬೇಕು ಎಂದು ಹೇಳಿದೆ. ಇಲ್ಲವಾದರೆ ಈ ಜವಾಬ್ದಾರಿಯನ್ನು ಪ್ರಾಜೆಕ್ಟ್ ತಂಡಕ್ಕೆ ವರ್ಗಾಯಿಸಬೇಕೆಂಬ ಹೇಳಿಕೆ ನೀಡಿದೆ. ನನ್ನ ಈ ಹರಿತವಾದ ಮಾತು ಕೇಳಿ ಡಾಕ್ಟರ್ ಬ್ರಹ್ಮಪ್ರಕಾಶ್ ಒಮ್ಮೆಗೆ ವಿಚಲಿತಗೊಂಡು ತಾವು ಸೇದುತ್ತಿದ್ದ ಸಿಗರೇಟನ್ನು ಅಲ್ಲಿಯೇ ನಂದಿಸಿ ಸಭೆಯಿಂದ ಹೊರ ನಡೆದರು. ನನ್ನ ಬಿರುಸು ನುಡಿಗಳಿಂದ ಡಾಕ್ಟರ್ ಬ್ರಹ್ಮಪ್ರಕಾಶ್ ಅವರಿಗೆ ಖಂಡಿತ ನೋವು ಉಂಟಾಗಿದೆ ಎಂದು ವಿಷಾದಿಸುತ್ತಾ ರಾತ್ರಿ ಇಡೀ ಚಡಪಡಿಸಿದೆ. ಆದರೆ ಪರಿಸ್ಥಿತಿ ಕೈಮೀರುವ ಮೊದಲೇ ಈ ದಾರಿಯಲ್ಲಿ ನಾನು ದಿಟ್ಟ ಹೋರಾಟ ಮಾಡಬೇಕು ಎಂಬ ನಿರ್ಧಾರ ತೆಗೆದುಕೊಂಡೆ. ನನ್ನಲ್ಲೇ ಒಂದು ಪ್ರಶ್ನೆ ಕೇಳಿದೆ. ಈ ಜಡ ಭಾರತದ ಅಧಿಕಾರಿಗಳ ಮನೋಭಾವವನ್ನು ಎಷ್ಟು ತಡೆದುಕೊಳ್ಳಲು ಸಾಧ್ಯ ಎಂದು ನಾನೇ ಪ್ರಶ್ನಿಸಿಕೊಂಡೆ. ಡಾಕ್ಟರ್ ಬ್ರಹ್ಮಪ್ರಕಾಶರಿಗೆ ಯಾವುದು ಹೆಚ್ಚು ನೋವು ನೀಡಿರಬಹುದು? ನನ್ನ ಕ್ರೂರ ಮಾತುಗಳೇ ಅಥವಾ ನಿಧಾನ ಪ್ರವೃತ್ತಿ ಬೆಳೆದು ಇಡೀ ಯೋಜನೆ ಮುಂದೆ ಕುಸಿಯುವ ಸಾಧ್ಯತೆಯ ಸನ್ನಿವೇಶವೇ? ಈ ವಿಚಾರದಲ್ಲಿ ನನ್ನ ಹೃದಯ ಮರುಗಿತು. ದೇವರಲ್ಲಿ ಸಹಾಯಕ್ಕಾಗಿ ಪ್ರಾರ್ಥಿಸಿದೆ. ಮರುದಿನ ಬೆಳಗ್ಗೆ ಆಶ್ಚರ್ಯವೊಂದು ನನಗೆ ಕಾದಿತ್ತು. ಡಾಕ್ಟರ್ ಬ್ರಹ್ಮಪ್ರಕಾಶ್ ಆರ್ಥಿಕ ವ್ಯವಹಾರಗಳ ಅಧಿಕಾರವನ್ನು ಯೋಜನೆಯ ತಂಡಕ್ಕೆ ವರ್ಗಾಯಿಸಿಬಿಟ್ಟಿದ್ದರು. ಓರ್ವ ವ್ಯಕ್ತಿಯನ್ನು ನಾಯಕನನ್ನಾಗಿ ಆಯ್ಕೆ ಮಾಡಿದ್ದಲ್ಲಿ ಅವನಿಗೆ ಕೆಲವೊಂದು ಸ್ವಾತಂತ್ರ್ಯವನ್ನು ಕೊಡಬೇಕಾಗುತ್ತದೆ. ಉದಾಹರಣೆಗೆ, ಸಂಸ್ಥೆಯನ್ನು ನಡೆಸಲು ತನ್ನದೇ ಆದ ರೀತಿಯನ್ನು ಕಂಡುಕೊಳ್ಳಲು ಅವಕಾಶ ಒದಗಿಸಬೇಕು. ಇದು ಆತ್ಮಾಭಿಮಾನ ಹಾಗೂ ಸಂತೋಷಕ್ಕೂ ಕಾರಣವಾಗಬಹುದು. ವೈಯಕ್ತಿಕ ಸ್ವಾತಂತ್ರ್ಯ ವೃದ್ಧಿಸಲು ನಾವೇನು ಮಾಡಬಹುದು? ಈ ವಿಚಾರ ಮಂಡನೆಗಾಗಿ 2 ಪ್ರಮುಖ ಅಂಶಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಬಯಸುತ್ತೇನೆ. ಮೊದಲನೆಯ ಅಂಶವೆಂದರೆ ಜ್ಞಾನ ಸಂಪಾದನೆ ಹಾಗೂ ಕಾರ್ಯ ಕೌಶಲ್ಯಗಳನ್ನು ವೃದ್ಧಿಸುವ ಪ್ರವೃತ್ತಿ. ಜ್ಞಾನ ಎಂಬುದು ಎಂದಿಗೂ ನಿಂತ ನೀರಾಗಬಾರದು, ಸದಾ ಹೆಚ್ಚುತ್ತಲೇ ಇರಬೇಕು. ಇದು ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಪಡೆಯಲು ಬೇಕಾದ ಪ್ರಮುಖ ಅಸ್ತ್ರ. ತನಗೆ ಎಲ್ಲ ತಿಳಿದಿದೆ, ಇನ್ನೂ ಕಲಿತುಕೊಳ್ಳಲು ಏನೂ ಇಲ್ಲ ಎಂಬ ಭಾವನೆ ಹೊಂದುವ ಮಟ್ಟ ತಲುಪಿದರೆ ಅಲ್ಲಿಗೆ ನಿಮ್ಮ ಬೆಳವಣಿಗೆಯು ನಿಂತಂತೆಯೇ ಸರಿ. ಹೀಗಾಗಿ ಇತರರನ್ನು ಕಾರ್ಯದಲ್ಲಿ ತೊಡಗಿಸಿಕೊಂಡು ಹೋಗಬೇಕಾದರೆ ನಾನು ಸದಾ ಅಧ್ಯಯನ ಹಾಗೂ ತನ್ನ ಸುತ್ತಮುತ್ತಲಿನಲ್ಲಿ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳುವುದರಲ್ಲಿ ತಲ್ಲೀನನಾಗಬೇಕು. ವಿದೇಶಗಳಲ್ಲಿ ವೃತ್ತಿಪರರು ಕೆಲಸದೊಡನೆ ವ್ಯಾಸಂಗವನ್ನೂ ಮುಂದುವರಿಸುವ ಕ್ರಮ ಇದೇ ಆಗಿದೆ. ಆದರೆ ಭಾರತ ದೇಶದ ವ್ಯವಸ್ಥೆಯಲ್ಲಿ ಓರ್ವ ನಾಯಕನು ತನ್ನ ಅಧ್ಯಯನ ಮುಂದುವರಿಸಲು ಸಮಯವನ್ನು ಕಂಡುಕೊಳ್ಳಬೇಕಾಗಿದೆ. ಎರಡನೆಯ ಅಂಶವೆಂದರೆ ವೈಯಕ್ತಿಕ ಜವಾಬ್ದಾರಿಯನ್ನು ಸದಾ ಸ್ವೀಕರಿಸಲು ಛಲ ಹೊಂದುವುದು. ಯಾವ ಶಕ್ತಿಗಳು ನಿಮ್ಮನ್ನು ನಿಯಂತ್ರಿಸಲು ಹೊರಡುತ್ತೇವೆಯೋ ಅಂತಹ ಶಕ್ತಿಗಳನ್ನೇ ಅಭ್ಯಸಿಸಲು ಹಾಗೂ ನೀವೇ ನಿಯಂತ್ರಿಸಲು ಆರಂಭಿಸಿ. ಕ್ರಿಯಾಶೀಲರಾಗಿ, ಜವಾಬ್ದಾರಿಯುತರಾಗಿ ವರ್ತಿಸಿ. ನೀವು ನಂಬಿಕೆ ಇಟ್ಟಿರುವ ವಿಷಯಗಳಲ್ಲಿ ಕಾರ್ಯಪ್ರವೃತ್ತರಾಗಿ. ಇಲ್ಲವಾದರೆ ಉಳಿದವರು ನಿಮ್ಮನ್ನು ಆಳಿಯಾರು. ಇತಿಹಾಸಕಾರ ಎಲ್ಡೆತ್ ಹ್ಯಾಮಿಲ್ಟನ್ ಪ್ರಾಚೀನ ಗ್ರೀಸ್ ಕುರಿತು ಹೇಳಿದ ಮಾತು ನನಗೆ ನೆನಪಿಗೆ ಬರುತ್ತದೆ. ಅವರು ಬಯಸಿದ ಸ್ವಾತಂತ್ರ್ಯ ಯಾವಾಗ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಸ್ವಾತಂತ್ರ್ಯವಾಗುತ್ತದೆಯೋ ಅಂದು ಅಥೆನ್ಸ್ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿತು, ಮತ್ತೆಂದೂ ಸ್ವತಂತ್ರವಾಗಲೇ ಇಲ್ಲ. ನಮ್ಮ ಸ್ವಾತಂತ್ರ್ಯ ಹೆಚ್ಚಿಸಲು ನಾವೇ ಸ್ವಂತವಾಗಿ ಮಾಡಲೇಬೇಕಾದ ಕೆಲಸಗಳು ಬಹಳಷ್ಟಿವೆ. ಇದು ಸತ್ಯ. ನಮ್ಮನ್ನು ಗೋಳುಗುಟ್ಟಿಸಲು ಬರುವ ಶಕ್ತಿಗಳನ್ನು ಅದೇ ಮಣಿಸಲು ನಾವು ಹೊರಡಬೇಕು. ಸ್ವಾತಂತ್ರ್ಯ ವರ್ಧನೆಗೆ ಬೇಕಾದ ಮೌಲ್ಯಗಳನ್ನು ಹಾಗೂ ಸನ್ನಿವೇಶಗಳನ್ನು ಬೆಳೆಸುವ ಛಲ ನಮ್ಮದಾಗಬೇಕು. ಹೀಗಾದಲ್ಲಿ ಎಂದೂ ಎಣಿಸದ ನಮ್ಮ ಗುರಿಗಳನ್ನು ಕ್ರಮೇಣ ಮುಟ್ಟುವ ಸಂಸ್ಥೆಗಳನ್ನು ನಾವು ಬೆಳೆಸಬಹುದು. SLV ಯೋಜನೆಯ ಚಾಲನೆಗೆ ಲಭಿಸಿದಂತೆಯೇ ಕಾರ್ಯಕ್ರಮ ವಿಶ್ಲೇಷಣೆಗೆ ನಾನು ತೊಡಗುತ್ತಿದ್ದೆ. ಪ್ರೊಫೆಸರ್ ಧವನ್ ಕಾರ್ಯದಲ್ಲಿ ಮಗ್ನರಾದ ಇಡೀ ಕಾರ್ಯತಂಡವನ್ನು ಇದರಲ್ಲಿ ಪಾಲುಗೊಳಿಸುತ್ತಿದ್ದರು. ಬಿಟ್ಟು ಹೋದ ದಾರಗಳನ್ನು ಜೋಡಿಸುವಂತೆ ಕಾರ್ಯಕ್ರಮದ ಲೋಪಗಳನ್ನು ಸುಲಲಿತವಾಗಿ ನಿವಾರಿಸುವ ಪ್ರಯತ್ನ ಅವರದಾಗಿತ್ತು. ಈ ಪರಿಶೀಲನಾ ಸಭೆ ಎಂದರೆ ನಮಗೆಲ್ಲ ಅಷ್ಟೊಂದು ಸಡಗರ.
ಅವರು ಇಸ್ರೋ ಸಂಸ್ಥೆಯ ಸಮಗ್ರ ನಾಯಕ, ನಿರ್ದೇಶಕ, ಪಥಶೋಧಕ, ಮನೆ ಯಜಮಾನನಂತೆಯೇ ಎಲ್ಲವೂ ಆಗಿರುತ್ತಿದ್ದರು. ತನಗೆ ಜಾಸ್ತಿ ತಿಳಿದಿದೆ ಎಂಬ ಅಹಂ ಅವರಿಗಿರಲಿಲ್ಲ. ಯಾರಾದರೂ ಅಸಮಂಜಸವಾಗಿ ಉತ್ತರ ನೀಡಿದರೆ, ವಿಷಯ ಅಸ್ಪಷ್ಟವಾಗಿದ್ದರೆ ಮಗದೊಮ್ಮೆ ಆ ಬಗ್ಗೆ ಪ್ರಶ್ನೆ ಕೇಳಿ ವಿಷಯವನ್ನು ಪರಿಗ್ರಹಿಸುವ ರೀತಿ ನಿಜವಾಗಿಯೂ ಚೇತೋಹಾರಿಯಾಗಿತ್ತು. ಸಂಸ್ಥೆಯನ್ನು ನೇರವಾಗಿ ನಡೆಸಲು ಬೇಕಾದ ಮುಕ್ತ ಹಾಗೂ ಕ್ರಿಯಾಶೀಲ ವಾತಾವರಣವನ್ನು ಅವರು ಸೃಷ್ಟಿಸುತ್ತಿದ್ದರು. ಒಮ್ಮೆ ನಿರ್ಧಾರದ ಬಗ್ಗೆ ಯೋಚಿಸಿದರೆ ಆ ಬಳಿಕ ಅವರು ಅದನ್ನು ಸ್ಪಷ್ಟ ಹಾಗೂ ನೇರ ಮಾತುಗಳಿಂದ ಅಭಿವ್ಯಕ್ತಿಸುತ್ತಿದ್ದರು. ಆದರೆ ಅದಕ್ಕೆ ಮೊದಲು ಕುಂಬಾರ ಮಣ್ಣು ಕಲಸಿದಂತೆ ಈ ವಿಚಾರದ ಬಗ್ಗೆ ಇತರರೊಂದಿಗೆ ಚರ್ಚೆ ಹಾಗೂ ವಿಚಾರ ವಿನಿಮಯ ನಡೆಸುತ್ತಿದ್ದರು. ಇದರ ಪರಿಣಾಮವೇ ಎಂಬಂತೆ ತೆಗೆದುಕೊಳ್ಳುವ ನಿರ್ಧಾರಗಳು ಯಾವತ್ತೂ ಕುಂಬಾರ ಅಂತಿಮವಾಗಿ ಸಿದ್ಧಪಡಿಸುವ ಕುಸುರಿ ರಚನೆಯಂತೆ ಗಟ್ಟಿ ಹಾಗೂ ಕಣ್ಣು ಸೆಳೆಯುವ ರಚನೆಯಾಗಿರುತ್ತಿತ್ತು. ಪ್ರೊಫೆಸರ್ ಧವನ್ ಅವರೊಂದಿಗೆ ಅತಿ ಹೆಚ್ಚು ಸಮಯವನ್ನು ಕಳೆಯುವ ಭಾಗ್ಯ ನನ್ನದಾಗಿತ್ತು. ವಿಷಯ ವಿಶ್ಲೇಷಣೆ ಮಾಡುತ್ತಿದ್ದಾಗ ಅವರ ಜ್ಞಾನ ಸಂಪತ್ತು ಹಾಗೂ ಸಾತ್ವಿಕ ಗಟ್ಟಿತನಗಳನ್ನು ಚೆನ್ನಾಗಿ ಮೇಳೈಸಿ ಕೇಳುಗನನ್ನು ಮಂತ್ರಮುಗ್ಧನನ್ನಾಗಿಸುವ ಚಮತ್ಕಾರ ಅದ್ಭುತ. ಅವರು ಶೈಕ್ಷಣಿಕವಾಗಿ ಹೊಂದಿದ ಡಿಗ್ರಿಗಳು ವಿಶಿಷ್ಟವಾಗಿದ್ದವು. ಭೌತಶಾಸ್ತ್ರ ಮತ್ತು ಲೆಕ್ಕ ವಿಷಯಗಳಲ್ಲಿ BSc, ಇಂಗ್ಲಿಷ್ ಭಾಷೆಯಲ್ಲಿ MA, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ BE, ಅಮೆರಿಕಾದ ಕ್ಯಾಲಿಫೋರ್ನಿಯಾ ತಂತ್ರಜ್ಞಾನ ಸಂಸ್ಥೆಯಿಂದ ಡಾಕ್ಟರೇಟ್, ಅದರ ಬೆನ್ನಿಗೆ ವೈಮಾನಿಕ ತಂತ್ರಜ್ಞಾನ ಮತ್ತು ಗಣಿತ ಶಾಸ್ತ್ರದಲ್ಲಿ PhD. ಹೀಗೇ ಸಾಗಿತ್ತು ಅವರ ಜ್ಞಾನ ಸಂಪತ್ತಿನ ಸರಪಳಿ. ಅವರೊಂದಿಗೆ ನಡೆಸುವ ಮುಕ್ತ ಚರ್ಚೆಗಳು ನನಗೆ ಹಾಗೂ ನನ್ನ ತಂಡಕ್ಕೆ ಯಾವಾಗಲೂ ಜ್ಞಾನ ಹೆಚ್ಚಿಸುವ ಕ್ಷಣಗಳಾಗಿದ್ದವು. ಅವರನ್ನು ನಾನು ಸದಾ ಆಶಾವಾದಿ ಮತ್ತು ಅನುಕಂಪ ಹೊಂದಿದ ಮನುಷ್ಯನನ್ನಾಗಿ ಕಂಡಿದ್ದೆ. ತನ್ನನ್ನು ತಾನು ಓರೆಗಲ್ಲಿಗೆ ಹಚ್ಚುವಲ್ಲಿ ಅತ್ಯಂತ ನಿಷ್ಠೂರತೆ ಹೊಂದಿದ್ದು, ಇತರರು ತಪ್ಪಿ ಬಿದ್ದಲ್ಲಿ ಉದಾರತನ ತೋರಿಸುತ್ತಿದ್ದರು. ನಿಷ್ಠೂರವಾದ ನಿರ್ಧಾರಗಳನ್ನು ಘಂಟಾಘೋಷವಾಗಿ ಪ್ರಕಟಿಸಿದರೂ ಕೊನೆಗೆ ಪಶ್ಚಾತ್ತಾಪ ಹೊಂದಿದ ತಪ್ಪಿತಸ್ಥರನ್ನು ಅವರು ಯಾವತ್ತೂ ಕ್ಷಮಿಸುತ್ತಿದ್ದರು. ನಿಮ್ಮ ಮೆದುಳಿಗೆ ಕಸರತ್ತು ಕೊಡುವ ಎರಡನೆಯ ಪ್ರಶ್ನೆ ಇಲ್ಲಿದೆ. ಕಲಾಂರವರ ತಂದೆ ತಾಯಿಯರ ಹೆಸರೇನು? ಕಮೆಂಟ್ಸ್ನಲ್ಲಿ ತಪ್ಪದೆ ನಮಗೆ ತಿಳಿಸಿ. 1975ರಲ್ಲಿ ಇಸ್ರೋ ಸರಕಾರದ ಒಂದು ಅಂಗಸಂಸ್ಥೆಯಾಗಿ ಪರಿವರ್ತನೆಗೊಂಡಿತು. ಬಾಹ್ಯಾಕಾಶ ಮಂತ್ರಾಲಯದ ಹಿರಿಯ ಅಧಿಕಾರಿಗಳು ಹಾಗೂ ವಿವಿಧ ಕಾರ್ಯಕ್ಷೇತ್ರಗಳ ನಿರ್ದೇಶಕರನ್ನು ಹೊಂದಿದ ಇಸ್ರೋ ಮಂಡಳಿ ಸರಕಾರದ ಹಾಗೂ ಉದ್ಯಮ ಕ್ಷೇತ್ರಗಳ ಉತ್ತಮ ಸಾಮರಸ್ಯಕ್ಕಾಗಿ ಉದಾಹರಣೆಯಾಯಿತು. ಮುಖ್ಯವಾಗಿ ಬಾಹ್ಯಾಕಾಶ ಮಂತ್ರಾಲಯ ಹಾಗೂ ಇಸ್ರೋ ಆಡಳಿತ ಮಂಡಳಿಯ ಬಾಂಧವ್ಯ ಯಾವುದೇ ಮೇಲು ಕೀಳರಿಮೆಗಳಿಲ್ಲದೆ ವಸ್ತುನಿಷ್ಠವಾದ ವ್ಯಾವಹಾರಿಕವಾದ ವ್ಯವಸ್ಥೆಯಾಗಿ ಬೆಳೆದು ಮುಂದೆ ಇಡೀ ಭವಿಷ್ಯದ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆಗಳಿಗೆ ಮಾದರಿಯಾಯಿತು. ಈ ಹೊಸ ವ್ಯವಸ್ಥೆ ಆರಂಭಗೊಂಡಂತೆ ನನಗೆ TN ಶೇಷನ್ ಅವರ ಸಂಪರ್ಕ ದೊರಕಿತು. ಅವರು ಬಾಹ್ಯಾಕಾಶ ವಿಭಾಗದ ಜಂಟಿ ಕಾರ್ಯದರ್ಶಿಯಾಗಿದ್ದರು. ಅಧಿಕಾರಶಾಹಿ ವರ್ಗದ ಬಗ್ಗೆ ಮೊದಲಿನಿಂದಲೇ ಜಿಗುಪ್ಸೆ ಹೊಂದಿದ್ದ ನನಗೆ ಅವರು SLV 3ರ ನಿರ್ದೇಶನ ಮಂಡಳಿಯ ಸಭೆಯಲ್ಲಿ ಪ್ರಥಮವಾಗಿ ಭಾಗವಹಿಸಿದ ಸಂದರ್ಭ ಅಷ್ಟೇನೂ ಹಿತವಾಗಿ ಕಾಣಲಿಲ್ಲ. ಆದರೆ ಕ್ರಮೇಣ ಅವರ ಬಗ್ಗೆ ಅಭಿಮಾನ ಹೊಂದತೊಡಗಿದೆ. ಏಕೆಂದರೆ ಪ್ರತಿ ಸಭೆಗೆ ಚೆನ್ನಾಗಿ ಪೂರ್ವ ಸಿದ್ಧತೆ ಮಾಡಿ ಕಾರ್ಯಸೂಚಿಯ ಪ್ರಕಾರ ಸಭೆ ನಡೆಸುತ್ತಿದ್ದ ಅವರ ಕಾರ್ಯವೈಖರಿ ನನಗೆ ತುಂಬ ಮೆಚ್ಚುಗೆಯಾಯಿತು. ಅವರು ನಡೆಸುತ್ತಿದ್ದ ಅತ್ಯಂತ ವಾಸ್ತವಿಕ ವಿಶ್ಲೇಷಣಾ ಕ್ರಮ ಎಲ್ಲ ವಿಜ್ಞಾನಿಗಳಿಗೆ ಮುದ ನೀಡುತ್ತಿತ್ತು. SLV ಕಾರ್ಯಕ್ರಮದ ಮೊದಲ 3 ವರ್ಷಗಳ ಅವಧಿ ವಿಜ್ಞಾನದ ಪ್ರಗತಿಯ ವಿಸ್ಮಯಕರ ಕ್ಷಣಗಳನ್ನು ಎಲ್ಲರಿಗೆ ಒದಗಿಸಿತ್ತು. ಮಾನವರಾದ ನಾವು ಎಂದೂ ಅಜ್ಞಾನದಿಂದ ಹೊರಬರಲು ಸಾಧ್ಯವಿಲ್ಲ ಎಂಬ ಮಾತು ಖಡಾಖಂಡಿತ, ಅದು ಸತ್ಯ ಕೂಡ. ಆದರೆ ನಾನು ಅದರ ಆಳ ಅರಿಯದೆ ಪರಿಧಿಗಳನ್ನು ಮೀರುವ ಪ್ರಯತ್ನಗಳನ್ನು ಮಾಡುತ್ತಿದ್ದೆ. ಎಲ್ಲ ವಿಷಯಗಳನ್ನು ಬಿಡಿಸಿ ಸತ್ಯ ಶೋಧನೆ ಮಾಡುವ ಕಾರ್ಯ ವಿಜ್ಞಾನಕ್ಕೆ ಸೇರಿದ್ದು.
ಯಾವುದು ಇಂತಹ ಶೋಧನೆಗೆ ಒಳಗಾಗುವುದಿಲ್ಲವೋ ಅಂತಹ ವಿಚಾರಗಳು ನನ್ನ ತಂದೆ ಮತ್ತು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಗಳಂಥವರಿಗೆ ಸೇರಿದ್ದು. ಆದರೆ ಈ ವಿಚಾರಧಾರೆಯನ್ನು ನಾನು ಎಂದೂ ನನ್ನ ಸಹೋದ್ಯೋಗಿ ವಿಜ್ಞಾನಿಗಳೊಂದಿಗೆ ಹಂಚಿಕೊಂಡಿಲ್ಲ. ಏಕೆಂದರೆ ಕಟ್ಟುನಿಟ್ಟಾಗಿ ಲೆಕ್ಕಾಚಾರ ಪ್ರಕಾರ ತೀರ್ಮಾನ ತೆಗೆದುಕೊಳ್ಳುವ ಈ ವಿಜ್ಞಾನಿಗಳ ವಿಚಾರಧಾರೆಯ ಭದ್ರಕೋಟೆಗೆ ಲಗ್ಗೆ ಇಡಬೇಕಾಗಿದೀತೋ ಎಂಬ ಭಯ ನನಗಿತ್ತು. ಕ್ರಮೇಣ ನಾನು ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿ ಇವುಗಳ ನಡುವೆ ವ್ಯತ್ಯಾಸವನ್ನು ಕಂಡುಕೊಳ್ಳಲಾರಂಭಿಸಿದೆ. ವಿಜ್ಞಾನ ಎಂಬುದು ಎಂದೆಂದಿಗೂ ಅಗೆದಷ್ಟೂ ಮುಗಿಯದ ಖಜಾನೆ. ಪ್ರಗತಿ ಎಂಬುದು ಒಂದಕ್ಕೊಂದು ಸೇರಿದಂತಿರುವ ಗಂಟು. ತಪ್ಪುಗಳು ಯಾವಾಗಲೂ ಅಭಿವೃದ್ಧಿ ಪಥದಲ್ಲಿ ಬಂದೇ ಬರುತ್ತವೆ, ಪ್ರತಿದಿನ ಪ್ರತಿ ಕ್ಷಣದಲ್ಲಿ ಕೂಡ. ಆದರೆ ಪ್ರತಿಯೊಂದು ತಪ್ಪಿನಿಂದ ಬದಲಾವಣೆ, ಅಭಿವೃದ್ಧಿ ಹಾಗೂ ಆವಿಷ್ಕಾರಗಳು ಹೊರಬರುತ್ತವೆ. ಬಹುಶಃ ದೇವರು ಇಂಜಿನಿಯರ್ಗಳನ್ನು ಸೃಷ್ಟಿಸಿರುವುದು ವಿಜ್ಞಾನಿಗಳು ಹೆಚ್ಚಿನ ಸಂಶೋಧನೆ ಮಾಡುವುದಕ್ಕಾಗಿಯೋ ಏನೋ. ಏಕೆಂದರೆ ಪ್ರತಿಯೊಂದು ಬಾರಿ ವಿಜ್ಞಾನಿಗಳು ತಾವು ಲೆಕ್ಕಾಚಾರ ಶ್ರಮದಿಂದ ಹೊರತಂದ ಪರಿಹಾರಗಳನ್ನು ಈ ಇಂಜಿನಿಯರ್ಗಳು ವಿಶ್ಲೇಷಿಸಿ ಇದೋ ಇಲ್ಲಿದೆ ಇನ್ನೊಂದು ಸಾಧ್ಯತೆ ಎಂದು ತೋರಿಸಬಲ್ಲರು. ಹೀಗಾಗಿ ನಾನು ಯಾವತ್ತೂ ನನ್ನ ತಂಡದವರಿಗೆ ಕೇವಲ ವಿಜ್ಞಾನಿಗಳಂತೆ ವರ್ತಿಸಬೇಡಿ ಎಂಬ ಕಿವಿಮಾತು ಹೇಳುತ್ತಿದ್ದೆ. ಭರವಸೆ ಹಾಗೂ ಸಾಧ್ಯತೆಗಳೆಡೆಗೆ ಮುಗಿಯದ ಯಾತ್ರೆ ವಿಜ್ಞಾನವಾಗಿದೆ. ನಮಗಾದರೋ ನೀಡಿದ ಕಾಲಾವಧಿ ಹಾಗೂ ಹಣ ತೀರಾ ಕಡಿಮೆ. ನಮ್ಮ ಇತಿಮಿತಿಗಳೊಂದಿಗೆ ನಾವು SLVಯನ್ನು ಮಾಡಿ ಮುಗಿಸಬೇಕಾಗಿತ್ತು. ನಾನು ಕಂಡುಕೊಂಡಿರುವ ವಸ್ತುನಿಷ್ಠ ಪರಿಹಾರಗಳು ಖಂಡಿತ ಪ್ರಾಯೋಗಿಕ ಮಹತ್ವ ಹೊಂದಿದರೆ ಸಾಕು ಎಂದು ನಂಬಿದ್ದೆ. ಸಮಯದ ಚೌಕಟ್ಟಿನಲ್ಲಿರುವ ಇಂತಹ ಯೋಜನೆಗಳಲ್ಲಿ ಒಂದು ಸಣ್ಣ ಹೊಸ ವಿಚಾರದ ಪ್ರವೇಶ ಕೂಡ ಸಮಸ್ಯೆಗಳನ್ನು ಆಹ್ವಾನಿಸದಂತೆಯೇ ಸರಿ. ಹೀಗಾಗಿ ಕಾರ್ಯಕ್ರಮ ನಿರ್ದೇಶಕ ತನ್ನ ಎಲ್ಲೆಯೊಳಗೆ ಕಂಡುಕೊಂಡ ವಸ್ತುನಿಷ್ಠ ತಂತ್ರಜ್ಞಾನ ವ್ಯವಸ್ಥೆಗಳೊಂದಿಗೆ ಕಾರ್ಯನಿರ್ವಹಿಸಬೇಕು. ಇದು ನನ್ನ ಅಭಿಮತವಾಗಿದೆ ಕೂಡ. ಈಗ ನಿಮ್ಮ ಮೆದುಳಿಗೆ ಕಸರತ್ತು ಕೊಡುವ ಮೂರನೆಯ ಪ್ರಶ್ನೆ. ಕಲಾಂರವರಿಗೆ ಬಹಳ ಪ್ರೀತಿ ಪಾತ್ರರಾದ ಅವರ ಇಬ್ಬರು ಸಹೋದರ ಸಂಬಂಧಿಗಳ ಹೆಸರೇನು? ಕಮೆಂಟ್ಸ್ನಲ್ಲಿ ತಪ್ಪದೆ ನಮಗೆ ತಿಳಿಸುವಂಥವರಾಗಿ. ಮುಂದಿನ ಅಧ್ಯಾಯದಲ್ಲಿ ಕಲಾಂ ರವರ ವೈಯಕ್ತಿಕ ಜೀವನದ ಕೆಲವು ಪುಟಗಳು ತೆರೆದುಕೊಳ್ಳಲಿವೆ. ತಪ್ಪದೇ ಕೇಳಿ. ವಂದನೆಗಳು.